ಇವನು ಹೋಗಿ ಬಿಟ್ನಲ್ಲ. ಇವನ ಮಾತುಗಳನ್ನ ಕೇಳ್ತಾ ಇದ್ರೆ ಯಾಕೋ ಏನೋ ನನಗೆ ತಲೆ ಚುಚ್ಚಿದಂತೆ ಆಗ್ತದೆ. ಏ ರಾಯ, ಇಷ್ಟಕ್ಕೆ ನಿನ್ನನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ. ಹಠ ಮಾಡಾದ್ರೂ ಕೂಡ ನಿನ್ನ ಪ್ರೀತಿಯನ್ನ ನಾನು ಪಡ್ಕೊಂತೀನಿ. ಇಲ್ಲವಾದ್ರೆ ನಾನು ಹಠ ಮಾರಿ ರಜನಿನೇ ಅಲ್ಲ. ನೀನು ರುದ್ರ ತಾನೇ? ಹೌದು ಮೇಡಮ್, ನಾನೇ ರುದ್ರ. ಹಾಯ್ ರುದ್ರ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮೇಡಮ್. ಹಾ ಮೇಡಮ್, ನಾನಿನ್ನು ಬರ್ಲಾ? ಏನು ನೀನು? ನಾವಿಬ್ರು ಅಪರೂಪಕ್ಕೆ ಭೇಟಿ ಆಗ್ತಾ ಇದೀವಿ. ಅಟ್ಲೀಸ್ಟ್ 5 ನಿಮಿಷ ಆದ್ರೂ ನನ್ನ ಹತ್ರ ಮಾತನಾಡಬಾರ್ದಾ? 5 ನಿಮಿಷ ಅಲ್ಲ ಮೇಡಮ್, 10 ನಿಮಿಷ ನಿಂತು ಮಾತನಾಡಬಹುದು. ಆದರೆ ನಾವು ಮಾತನಾಡುವಾಗ ನಿಮ್ಮ ಮಾವಂದಿರು ಏನಾದರೂ ನೋಡಿದರೆ ಸುಮ್ಮನೆ ರಗಳೆ ಆಗುತ್ತದೆ. ಯಾಕೆ ರುದ್ರ, ನನ್ನ ಹತ್ರ ಮಾತಾಡಬಾರ್ದು ಅಂತ ನನ್ನ ಮಾವಂದ್ರು ಏನಾದ್ರು ನಿನಗೆ ಸ್ಟ್ರಿಕ್ಟ್ ಮಾಡಿದಾರ? ಹಾಗಲ್ಲ ರಚನೆ ಅವರೇ, ನೀವು ಶ್ರೀಮಂತರು, ನಾವು ಬಡವರು. ನಿಮ್ಮಂತ ಶ್ರೀಮಂತ ಹೆಣ್ಣನ್ನು ತಡೆದು ಮಾತನಾಡಿಸಿದರೆ ನಮ್ಮಂತ ಬಡವರ ಮೇಲೆ ಕೆಟ್ಟ ಅಪರಾಧ ಹೊರಿಸಲು ಏಸುವುದಿಲ್ಲ ಆ ನಿನ್ನ ಮಾವಂದಿರು. ಇರಬಹುದು ರುದ್ರ, ಆದ್ರೆ ನಾನು ನೀನು ಕ್ಲಾಸ್ಮೇಟ್. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಕ್ಲೋಸ್ ಫ್ರೆಂಡ್. ಕಾಲೇಜ್ನಲ್ಲಿ ಇರ್ಬೇಕಾದ್ರೆ ಏನಾದ್ರೂ ಕಾರ್ಯಕ್ರಮ ನಡಿಬೇಕು ಅನ್ನೋದಾದ್ರೆ ನಾವೇ ಆ ದಿನದ ಮುಂದಾಳತ್ವವನ್ನು ತೆಗೆದುಕೊಂಡು ಆ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ನಡೆಸ್ಕೊಡ್ತಾ ಇದ್ವಿ. ಅದೆಲ್ಲ ಹಾಗಿರ್ಲಿ, ಈ ಬಡವ ಬಲಿದರೆಂಬ ಈ ಭೇದ ಭಾವ ಏಕೆ? ಹಾಗಲ್ಲ ರಜನಿ ಅವರೇ, ನೀವು ತಿಳಿದುಕೊಂಡಷ್ಟು ನಿಮ್ಮ ಮಾವಂದಿರು ಸರಳ ಮನಸ್ಸಿನವರಲ್ಲ. ನೋಡು, ನನ್ನ ಮಾವನವರ ವಿಷಯವನ್ನ ಬಿಟ್ಟಾಕ್ಬಿಡು. ನೀನು IPS ಕೋರ್ಸ್ ಮಾಡ್ತಾ ಇದ್ದಲ್ಲ, ಏನಾಯ್ತು? IPS ಕೋರ್ಸ್ ಮುಗಿದಿದೆ ರಚನೆ ಅವರೇ. ಎಲ್ಲಾ ವಿಷಯದಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದೇನೆ. ಆದರೆ ಹಣದ ವಿಷಯದಲ್ಲಿ 3rd ಕ್ಲಾಸಿನಲ್ಲಿ ಇದ್ದಿದ್ದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಸುಮ್ಮನಾದೆ. ವಾಟ್ ರುದ್ರ, ಏನ್ ಹೇಳ್ತಾ ಇದೀಯ ನೀನು? ಹೌದು ರಚನೆ ಅವರೇ, IPS ಉದ್ಯೋಗ ನನಗೆ ಸಿಗಬೇಕಾದರೆ 10 ಲಕ್ಷ ಲಂಚ ಕೇಳಿದರು. ಅಷ್ಟೊಂದು ದುಡ್ಡು ನನ್ನಿಂದ ಕೊಡಲು ಸಾಧ್ಯವಿಲ್ಲವೆಂದು ಹಾಗೆ ಸುಮ್ಮನಾಗೆ ಬಿಟ್ಟೆ. ರುದ್ರ, ನಾನು ಹೀಗೆ ಹೇಳ್ತೀನಿ ಅಂತ ನನ್ನ ಬಗ್ಗೆ ನೀನು ತಪ್ಪಾಗಿ ತಿಳಿದುಕೋಬೇಡ. ಕೇವಲ ಈ ಹುದ್ದೆಯನ್ನ ಪಡ್ಕೊಳ್ಳೋದಕ್ಕಾಗಿ ನಿಮ್ಮ ಮನೆಯ ಗುರು ಹಿರಿಯರು ಮಾಡಿದ ಆಸ್ತಿ ಅಂತಸ್ತೆಲ್ಲ ನೀನು ಕಳೆದುಕೊಂಡು ಬಿಟ್ಟಿದ್ಯಾ. ಈಗ ನೀನು ನಿರ್ಗತಿನ ಕಾಲ. ಅದಕ್ಕಾಗಿ ನೀನು ಇಷ್ಟಪಟ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಮೇಡಮ್, ಏನು ಹೇಳುತ್ತಿದ್ದೀರಾ ನೀವು? ಇವಳಿಂದ ಅಷ್ಟೊಂದು ಹಣ ಎಲ್ಲ ಬರುತ್ತೆ ಅಂತ ಕೇವಲವಾಗಿ ಕಾಣ್ಬೇಡ. ನೋಡು, ನನ್ನ ಮಾವಂದಿರು ಅನುಭವಿಸ್ತಾ ಇದಾರಲ್ಲ, ಆ ಸರ್ವ ಆಸ್ತಿ ಎಲ್ಲವೂ ಕೂಡ ನನ್ನದೇ. ಅವರ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಬರ್ತಿದ್ದಾರೆ. ಆ ಆಸ್ತಿಯಲ್ಲಿ ಸ್ವಲ್ಪ ಹಣವನ್ನ ನಿನ್ನ ವಿದ್ಯಾಭ್ಯಾಸಕ್ಕಂತ ಕೊಡ್ತೀನಿ. ನಿನಗೆ ನೌಕರಿ ಸಿಕ್ಕಿದ ಮೇಲೆ ನೀನು ನನಗೆ ಹಣವನ್ನು ವಾಪಸ್ ಕೊಡು, ಆಯ್ತಾ? ನೋಡಿ ರಚನೆ ಅವರೇ, ಹಣ ಕೊಡುತ್ತಿರೋ ಬಿಡುತ್ತಿರೋ ಗೊತ್ತಿಲ್ಲ. ಆದರೆ ಈ ನಿಮ್ಮ ಒಳ್ಳೆ ಮಾತುಗಳನ್ನು ಕೇಳಿದ ಕ್ಷಣ ಕಾಗೆಯ ಗೂಡಲ್ಲಿ ಕೋಗಿಲೆ ಆಡಿದಂತೆ ಆಯ್ತು, ರಾವಣನ ವಂಶದಲ್ಲಿ ಸೀತೆ ಹುಟ್ಟಿದಂತೆ ಆಯ್ತು. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಮೇಡಮ್. ಚೇಚೆ ರುದ್ರ, ಇದರಲ್ಲಿ ಉಪಕಾರದ ಮಾತು ಏನು ಬಂತು? ನೀನು ಕೂಡ ವಿದ್ಯಾಭ್ಯಾಸವನ್ನ ಮಾಡಿದ್ಯಾ, ಹಣವಿಲ್ಲದ ನಿರ್ಗತಿಕ. ನಿನಗೆ ನಾನು ಸಹಾಯ ಮಾಡುವುದು ಕರ್ತವ್ಯ ಅಷ್ಟೇ. ರುದ್ರ, ಅಂದ ಹಾಗೆ ನಿನಗೆ ರಾಯ ಅಂತಾರಲ್ಲ, ಅವರು ನಿನಗೆ ಗೊತ್ತಾ? ರಾಯನ ಗೊತ್ತು ಮೇಡಮ್, ಅವನು ನನ್ನ ಕ್ಲೋಸ್ ಫ್ರೆಂಡ್. ಆ ನಿನ್ನ ಗೆಳೆಯನ್ನ ನನಗೆ ಒಂದೇ ಒಂದ್ಸಲಿ ಭೇಟಿ ಮಾಡಿಸ್ಕೊಡ್ತೀಯಾ? ಭೇಟಿ ಮಾಡಿಸಬೇಕಾ? ಯಾಕೆ ಮೇಡಮ್, ಅವನೇನಾದರೂ? ಚೆ ಹಾಗೇನಿಲ್ಲ, ಅವನ ಜೊತೆಲಿ ಮಾತಾಡ್ಬೇಕು ಸ್ವಲ್ಪ, ಅದಕ್ಕಾಗಿ ಕೇಳಿದೆ ಅಷ್ಟೇ. ಆಯ್ತು ಮೇಡಮ್, ನಾಳೆನೆ ಭೇಟಿ ಮಾಡಿಸುತ್ತೇನೆ. ನಾನಿನ್ನು ಬರ್ಲಾ? ನಿಂತ್ಕೊಳ್ಳುದ್ರ. ನೋಡು, ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಅಲ್ಲಿ ನೀನೊಂದು ಹಾಡನ್ನ ಆಡಿದ್ಯಲ್ಲ, ಅದು ಈ ನಿನ್ನ ಕ್ಲೋಸ್ ಫ್ರೆಂಡ್ಗಾಗಿ ಒಂದ್ಸಲಿ ಆಡ್ತೀಯಾ?